ನಿಪ್ಪಾಣಿ ಬಳಿ ಅಪಘಾತ, ಟ್ರ್ಯಾಕ್ಟರ್ ಟ್ರಾಲಿಗೆ ಗುದ್ದಿದ ಕಾರು, ಮೂವರಿಗೆ ಗಂಭೀರ ಗಾಯ. ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಟ್ರಾಲಿಗೆ ಕಾರೊಂದು ವೇಗವಾಗಿ ಬಂದು ಹಿಂಬದಿಗೆ ಗುದ್ದಿದ ಪರಿಣಾಮ ಕಾರಿನಲ್ಲಿ ಮೂವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಇಂದು ಬೆಳಗಿನ ಜಾವ ನಿಪ್ಪಾಣಿ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಭವಿಸಿದೆ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಟ್ರಾಲಿಗೆ ಕಾರೊಂದು ಡಿಕ್ಕಿ ಹೊಡೆದ ಘಟನೆ ಶನಿವಾರ ಬೆಳಗಿನ ಜಾವ ಸಂಭವಿಸಿದೆ. ಈ ಘಟನೆಯಲ್ಲಿ ಕಾರಿನ ಮುಂಭಾಗ ನುಚ್ಚುನೂರಾಗಿದ್ದು, ಕಾರಲ್ಲಿದ್ದ ಮೂವರಿಗೆ ಗಂಭೀರ ಗಾಯಗಳಾಗಿವೆ. ಗಾಯಗೊಂಡವರನ್ನು ಕಾರು ಚಾಲಕ ಅನ್ವರ್ ಪಠಾಣ್ ವಯಸ್ಸು 42, ಗಜಾನನ್ ಕಟ್ಟಿ ವಯಸ್ಸು 55 ಮತ್ತು ಅವರ ಪತ್ನಿ ಸುರೇಖಾ ಕಟ್ಟಿ ವಯಸ್ಸು 50 ಎಲ್ಲರೂ ಈಚಲಕರಂಜಿ ಪಟ್ಟಣದ ನಿವಾಸಿಗಳೆಂದು ತಿಳಿದು ಬಂದಿದ್ದು, ಅಪಘಾತದ ಬಗ್ಗೆ ಮಾಹಿತಿ ಬಂದ ತಕ್ಷಣ 108 ಆಂಬ್ಯುಲೆನ್ಸ್ EMT ಗುರುಲಿಂಗಪ್ಪ ಹಾಗೂ ಪೈಲಟ್ ಮಂಜು ಪೊಲೀಸರೊಂದಿಗೆ ರಸ್ತೆ ನಿರ್ವಹಣಾ ತಂಡವನ್ನು ಕರೆಸಿಕೊಂಡು ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಇನ್ನು ನಿಪ್ಪಾಣಿ ವೃತ್ತ ಪೊಲೀಸ್ ನಿರೀಕ್ಷಕ BS ತಳವಾರ್ ಮತ್ತು ನಿಪ್ಪಾಣಿ ನಗರ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಉಮಾದೇವಿ ಸ್ಥಳ ಪರಿಶೀಲನೆ ಮಾಡಿ ತನಿಖೆ ಕೈಗೊಂಡಿದ್ದಾರೆ. ನಿಪ್ಪಾಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೂರು ನೋಡ್ರಿ ಬರೀ ಮೊಬೈಲ್ ಅವನ ಕಡೆನೂ ಕೊಡಿಸ್ತಾರ. चलाओ एकच आहे काय मोबाईल चला हो पेशंट सिरियस आहे ते नंतर त्याच्यात चला पंच न्यूज़ ಗಾಗಿ ನಿಪ್ಪಾಣಿಯಿಂದ ಗೌತಮ್ ಜಾಧವ್.